ಬೇಜಾರು ಮಾಡ್ಕೋಬೇಡ ಆನಂದ್, ಸಮಾಧಾನ ಮಾಡ್ಕೋ. ಹೆಂಗ್ ಸಮಾಧಾನ ಮಾಡ್ಕೊಳ್ಳಿ? ಹೆಂಗ್ ಸಮಾಧಾನ ಮಾಡ್ಕೊಳ್ಳಿ? ಏನೋ ನೀನು ಹೇಳ್ತಿದ್ಯಾ ಅಂತ ಸಮಾಧಾನ ಮಾಡ್ಕೋತೀನಿ ಅಷ್ಟೆ. ಸರಿ ಅಮ್ಮ, ಅಜ್ಜಿ ಹೋಗಿ ರೆಡಿಯಾಗಿ ಹೋಗೋಣ. ಎಲ್ಲಿಗೋ? ಎಲ್ಲಿಗೆ ಅಂತ ಗೊತ್ತಿಲ್ಲ ಅಜ್ಜಿ, ಕರ್ಕೊಂಬರಕ್ಕೆ ಹೇಳ್ದ ಅಷ್ಟೇ. ಎಲ್ಲಿಗೆ? ಅಯ್ಯೋ ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ ಅಜ್ಜಿ. ಅಯ್ಯೋ ಗಳಿಗೊಂದು ಮಾತಾಡ್ತಾನೆ, ನಿಮಿಷಕ್ಕೊಂಥರ ಆಡ್ತಾನೆ. ನೀವು ಬಂದ್ರೆ ಸರಿ ಹೋಗುತ್ತೆ ಅಜ್ಜಿ, ಯಾಕೆಂದ್ರೆ ನಿಮ್ಮ ಮಾತಿಗೆ ಅವ್ನು ಸ್ವಲ್ಪ ಭಯ ಬೀಳ್ತಾನೆ. ನೀವು ಹೇಳ್ದಂಗೆ ಕೇಳ್ತಾನೆ. ಹೋಗಿ ಬೇಗ ರೆಡಿಯಾಗಿ ಬನ್ನಿ, ಅಷ್ಟಲ್ಲಿ ನಾವು ರೆಡಿಯಾಗಿ ಬಿಡ್ತೀವಿ. ಏನ್ ಹಂಗೆ ನಿಂತಿದ್ದೀರಾ? ಹೋಗಿ ರೆಡಿಯಾಗಿ, ಬೇಗ ರೆಡಿಯಾಗಿ. ರೆಡಿಯಾಗೋಣ. ಹೌದು, ಒಂದು ನಿಮಿಷ, ಅಮ್ಮ ಕಾಲ್ ಮಾಡ್ತಿದ್ದಾರೆ, ಮಾಡ್ತೀನಿ. ಓಕೆ ಬಾಯ್. ಹಾಯ್ ಅಮ್ಮ, ಏನ್ ಮಾಡ್ತಿದ್ಯಾ? ಅಯ್ಯೋ, ನಾನೀಗಷ್ಟೇ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬಂದು ಸ್ವಲ್ಪ ಸುಧಾರಿಸ್ಕೋತಾ ಇದ್ದೀನಿ ಕಣೆ. ನೀ ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಮ್ಮ. ಮತ್ತೆ ನಿನ್ಗೊಂದು ವಿಷಯ ಹೇಳ್ಬೇಕಿತ್ತು ಕಂದ. ಏನಮ್ಮ? ನಮ್ಮ ಅಳಿಯಂದ್ರು ಪುನಃ ಹೊಸದಾಗಿ ಬಿಸ್ನೆಸ್ ಶುರು ಮಾಡ್ತಾ ಇದ್ದಾರೆ. ವಾವ್, ಹೌದಾ? ಯಾವಾಗ ಅಮ್ಮ? ಏನ್ ಬಿಸ್ನೆಸ್? ನನಗೆ ಅದ್ರ ಬಗ್ಗೆ ಡೀಟೇಲ್ಸ್ ಏನು ಹೆಚ್ಚಿಗೆ ಗೊತ್ತಿಲ್ಲ ಕಂದ. ಇವತ್ತು ಪೂಜೆ ಅನ್ನೋದು ಮಾತ್ರ ಗೊತ್ತು. ಇನ್ಫ್ಯಾಕ್ಟ್ ಭೂಮಿ ಹೇಳ್ತಾ ಇದ್ಲು ನಿನ್ನನ್ನ ಪಾರ್ಥನ ಕರಿಬೇಕು ಅಂತ. ಅವರಿಬ್ರು ನಾನೇ ಕರಿತೀನಿ ಅಂತ ಅವಳಿಗೆ ಹೇಳ್ಬಿಟ್ಟೆ. ಯಾಕಂದ್ರೆ ನೀನು ಪಾರ್ಥ ಈ ಟೈಮಲ್ಲಿ ಅಲ್ಲಿ ಹೋಗೋದು ಸರಿ ಇಲ್ಲ. ಯಾಕಂದ್ರೆ ಅದಾದ್ಮೇಲೆ ಆ ವಿಷಯ ನಿಮ್ಮ ಮನೆಯವ್ರಿಗೆ ಗೊತ್ತಾಗೋದು, ಈ ಜಯದೇವ್ ಗೊತ್ತಲ್ಲ ನಿನ್ಗೆ ಹೆಂಗ್ ರಿಯಾಕ್ಟ್ ಮಾಡ್ತಾನೆ ಅಂತ. ಅವನಿಗಂತೂ ಅವ್ರ ಸಂತೋಷ ಸಹಿಸಕ್ ಸಾಧ್ಯನೇ ಇಲ್ಲ. ಈಗಾಗಲೇ ಆ ಸಮಾಧಿ ಜಾಗದ ವಿಷಯದಲ್ಲಿ ನೋಡಿದ್ಯಲ್ಲ ಏನ್ ಮಾಡಿದ್ರು ಅಂತ. ಇನ್ನು ಈ ವಿಷಯನ ಸಹಿಸ್ತಾರ? ಅದು ಸರಿನೇ ಅನ್ನು ಅಮ್ಮ. ದುಷ್ಟರಿಂದ ದೂರ ಇರು ಅಂತಾರಲ್ಲ, ಅವರಿಂದ ದೂರ ಇದ್ರೇನೆ ಒಳ್ಳೇದು. ಮತ್ತೆ ನೀವು ಹೋಗಲ್ವಾ ಅಮ್ಮ? ಇಲ್ಲ ಕಂದ, ನಾನು ಹೋಗ್ಲಿಲ್ಲ. ಮಹಿಮಾ ಜೀವ ಆಚೆ ಹೋಗಿದ್ದಾರೆ. ನಿಮ್ಮಪ್ಪನೂ ಇವತ್ ಮನೇಲಿಲ್ಲ. ಮಕ್ಕಳಿಗೆ ಟೆಸ್ಟ್ ನಡೀತಿದೆ, ಅದ್ ಮುಗಿದ ತಕ್ಷಣ ಮನೆಗೆ ವಾಪಸ್ ಕರ್ಕೊಂಡ್ಬರ್ಬೇಕು. ಅದಕ್ಕೆ ನಾನು ಬರಕ್ಕಾಗೋದಿಲ್ಲ ಅಂತ ಹೇಳ್ದೆ. ಸರಿ ಅಮ್ಮ, ನಾನು ಈ ವಿಷಯನ ಪಾರ್ಥ ಅವ್ರಿಗೂ ಹೇಳ್ತೀನಿ. ಸರಿ ಕಂದ, ನಾನು ಆಮೇಲೆ ಕಾಲ್ ಮಾಡ್ತೀನಿ ಬಿಡು. ಓಕೆ ಪುಟ್ಟಿ, ಬಾಯ್, ಟೇಕ್ ಕೇರ್. ಅಪೇಕ್ಷಾ, ಪಾರ್ಥ ಕರೆಕ್ಟ್ ಟೈಮಿಗೆ ಬಂದ್ರಿ. ನಿಮ್ಗೊಂದು ಹ್ಯಾಪಿ ನ್ಯೂಸ್. ಭಾವ ಹೊಸ ಬಿಸ್ನೆಸ್ ಶುರು ಮಾಡ್ತಿದಾರಂತೆ. ವಾಟ್? ಬಿಗ್ ಬ್ರೋ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀಯಾನಾ? ವಾವ್, ಅಪೇಕ್ಷೆ ಎಂತ ಗುಡ್ ನ್ಯೂಸ್ ಕೊಡ್ರಿ. ಕೇಳಿ ನಂಗೆ ನಿಜವಾಗ್ಲೂ ತುಂಬಾನೇ ಖುಷಿ ಆಗ್ತಿದೆ. ಈಗ ನೋಡ್ತಾ ರೀ, ಬಿಗ್ ಬ್ರೋ ವಾಪಸ್ ಫಾರ್ಮಿಗೆ ಬರೋ ಅಂತ ಗ್ಯಾರಂಟಿ. ಅವ್ನು ಕಮ್ ಬ್ಯಾಕ್ ಮಾಡೇ ಮಾಡ್ತಾನೆ. ಅದ್ ನಿಜಾನೇ. ನನಗೂ ಈ ವಿಷಯ ಕೇಳಿ ತುಂಬಾನೇ ಖುಷಿ ಆಯ್ತು. ಆಕ್ಚುಲಿ ಅಕ್ಕ ಫೋನ್ ಮಾಡಿ ನಮಗೂ ಹೇಳಬೇಕು ಅಂತ ಇದ್ರಂತೆ. ಬಟ್ ಅಷ್ಟರಲ್ಲಿ ಅಮ್ಮನೇ ನಾನೇ ಹೇಳ್ತೀನಿ ಅಂತ ಹೇಳಿದ್ರಂತೆ. ಅಂಡ್ ನಮ್ಮ ಹತ್ರನೂ ಹೇಳಿಲ್ಲ ಅಮ್ಮ, ಬಿಕಾಸ್ ಗೊತ್ತಲ್ವಾ ಮನೆ ಪರಿಸ್ಥಿತಿ ಹೇಗಿದೆ ಅಂತ ಇವಾಗ. ಅಪೇಕ್ಷಾ, ಇಟ್ಸ್ ಓಕೆ. ಬಟ್ ಮೇನ್ ಥಿಂಗ್ ಏನ್ ಗೊತ್ತಾ, ಬಿಗ್ ಬ್ರೋ ಬಿಸ್ನೆಸ್ಗೆ ವಾಪಸ್ ಬರ್ತಾ ಇದ್ದಾನೆ. ಈಗ ನೋಡ್ತಾ ಇರಿ ಅಪೇಕ್ಷಾ, ಬಿಗ್ ಬ್ರೋ ಏನೇ ಮಾಡಿದ್ರು 100% ಸಕ್ಸೀಡ್ ಆಗೇ ಆಗ್ತಾನೆ. ಯಾಕೆಂದ್ರೆ ಬಿಗ್ ಬ್ರೋ ಅಷ್ಟು ಬ್ರಿಲಿಯಂಟ್, ಅಷ್ಟು ಟ್ಯಾಲೆಂಟೆಡ್. ಯುವರ್ ರೈಟ್ ಪಾರ್ಥ. ಭಾವನ ಬಿಸ್ನೆಸ್ ಫೀಲ್ಡ್ ಅಲ್ಲಿ ಲೆಜೆಂಡ್ ಅಂತ ಹೇಳಿದ್ರು ತಪ್ಪಿಲ್ಲ. ಎಸ್. ಮಿತ್ರ, ಇದೇನೋ ಇದು ಯಾವ ಜಾಗ ಕರ್ಕೊಂಡ್ ಬಂದಿದ್ಯೋ? ಬನ್ನಿ ಹೇಳ್ತೀನಿ. ಬನ್ನಿ ಹೇಳ್ತೀನಿ. ನಿನಗೆ ಮಾತು ಕೊಟ್ಟಿದ್ದಲ್ಲಮ್ಮ, ಅದ್ರ ಪ್ರಕಾರನೇ ನಡ್ಕೊಂಡಿದ್ದೀನಿ. ಹೌದಮ್ಮ, ಅದಕ್ಕೆ ನಿಮ್ಮನ್ನ ಇಲ್ಲಿ ಕರೆಸಿರೋದು. ಏ ಆಪ್ತ ಮಿತ್ರ, ಏನೇನೋ ಹೇಳಿ ಹೆದರ್ಸ್ಬಿಟ್ಟಿಯಲ್ಲ ನಮ್ನ. ಇಂಥ ಒಳ್ಳೆ ಸುದ್ದಿನ ಈಗ ಹೇಳುದು? ಇದ್ದದ ವಿಷಯ ಹೇಳಕ್ಕೆ ಏನಾಗಿತ್ತು ನಿನ್ಗೆ? ಅಜೇ, ಈ ವಿಷಯ ನಾನು ಮನೇಲೆ ಹೇಳಿದಿದ್ರೆ ನಿಮ್ಮ ಮುಖದಲ್ಲಿ ಕಾಣಿಸ್ತಾ ಇದೆಯಲ್ಲ, ಖುಷಿ ಆಶ್ಚರ್ಯ ಸಿಗ್ತಾ ಇತ್ತಾ? ಅದಕ್ಕೆ ಸರ್ಪ್ರೈಸ್ ಇರ್ಲಿ ಅಂತ ಇಲ್ಲಿ ಹೇಳಿದ್ದು. ಏನಿಲ್ಲ, ಆಗ್ಲೂ ಇಷ್ಟೇ ಖುಷಿ ಪಡ್ತಾ ಇದ್ದೆ ನಾನು. ಏನೇನೋ ಹೇಳ್ತೀಯ ನೋಡಿದಿಲ್ಲ ಅಂತ. ಗುಂಡು, ನಂಗಿದ್ದೆಲ್ಲ ನೋಡಿ ತುಂಬಾ ಸಂತೋಷ ಆಗ್ತಿದೆಯಪ್ಪ. ಒಂದು ದೊಡ್ಡ ಸಮಾಧಾನ.
ನನಗಿನ್ ಯಾವ ಚಿಂತೆನೂ ಇಲ್ಲಪ್ಪ. ಹೇಳ್ದಾಗೆ ಮಾತು ನಡೆಸ್ಕೊಟ್ಟಿದ್ಯಾ, ಖುಷಿ ಆಗ್ತಿದೆಯಪ್ಪ. ನಿಮಗೆ ಮಾತು ಕೊಟ್ಟಿದ್ದೀನಿ ಇನ್ಮೇಲೆ ನಾನು ನಡೆಸ್ಕೊಡೋದಕ್ಕಾಗುತ್ತೇನಮ್ಮ. ನೀವು ಖುಷಿಯಾಗಿದ್ದರೆ ನಾನು ಖುಷಿಯಾಗಿರ್ತೀನಿ. ನೀವು ಖುಷಿಯಾಗಿರೋದು ನನಗೆ ಇಂಪಾರ್ಟೆಂಟು. ಹೌದು, ಎಲ್ಲೋ ಅಪರ್ಣ? ಏನು ಬರಬೇಕು ಅಂತ ಹೊರಟಿದ್ಲು, ಅಷ್ಟರಲ್ಲಿ ಬೋರ್ಡಿಂಗ್ ಸ್ಕೂಲಿಂದ ಕಾಲ್ ಬಂತು. ಆ ಮಕ್ಕಳದೇನೋ ಇರುತ್ತಲ್ಲ ಸಮಸ್ಯೆ, ಹೋಗಿದ್ದಾಳೆ. ಬರ್ತಾಳೆ ಬಿಡು ನೆಕ್ಸ್ಟ್ ಟೈಮ್. ಸರಿ ಬಿಡು, ನೀನೆಲ್ಲರೂ ಕರ್ಕೊಂಬರುವಂತೆ. ಓಕೆ ಅಮ್ಮ, ನಾನು ಬಿಸ್ನೆಸ್ ಮಾಡಬೇಕು ಅಂತ ನೀನೇ ತಾನು ಆಸೆ ಪಟ್ಟಿದ್ದು. ಬನ್ನಿ, ನಿಮ್ಮ ಕೈಯಿಂದಾನೇ ಇನಾಗ್ರೇಷನ್ ಆಗಲಿ. ಇಲ್ಲಪ್ಪ ಇಲ್ಲ, ನಾನು ಇದನ್ನೆಲ್ಲ ಮಾಡಲ್ಲ. ಇಷ್ಟು ವರ್ಷ ನಿನ್ನ ಜೊತೆಗಿದ್ದು ನಿನ್ನ ಬೆನ್ನೆಲುಬಾಗಿರೋ ಭೂಮಿಕನ ಇದನ್ನೆಲ್ಲ ಮಾಡಬೇಕು, ಅದೇ ಸರಿ. ಅವಳು ನಿನ್ನ ಜೀವನದಲ್ಲಿ ಇರಲಿಲ್ಲ ಅಂದರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ. ನಿನ್ನ ಜೀವನಕ್ಕೆ ಹೊಸ ತಿರುವು ಕೊಟ್ಟೋಳವಳು. ನ್ಯಾಯವಾಗಿ ನೋಡಿದ್ರೆ ಭೂಮಿಕಾ ನಿನ್ನ ಜೊತೆಗೆ ಎಷ್ಟೋ ವರ್ಷದಿಂದ ಇದ್ದಾಳೆ. ಅದ್ರ ಜೊತೆಗೆ ಅವಳೇ ನಿನ್ನ ಬೆನ್ನೆಲುಬು. ಇದೆಲ್ಲ ಅವಳು ಮಾಡಿದ್ರೇನೆ ಸರಿ, ಇದೆಲ್ಲ ನಾನು ಮಾಡಲ್ಲಪ್ಪ. ಅತ್ತೆ, ಅದ್ ಹೇಗಾಗತ್ತೆ? ದೊಡ್ಡವ್ರು ಇರ್ಬೇಕಾದ್ರೆ ನಾವ್ ಯಾವ್ದು ಲೆಕ್ಕ? ಬೇಡ ಬೇಡ, ಅಜ್ಜಿನೇ ಮಾಡ್ಲಿ. ಏ ಹಾಗೇನಿಲ್ಲ. ಹರ್ಸೋದಿಕ್ಕೆ ವಯಸ್ಸು ಮುಖ್ಯ ಅಲ್ಲ, ಒಳ್ಳೆ ಮನಸ್ಸು ಮುಖ್ಯ. ಅವಳು ಹೇಳ್ತಾ ಇದ್ದಾಳಲ್ಲ, ಮಾಡು. ಇಲ್ಲ ಅಜ್ಜಿ, ನೀವೇ ಮಾಡಿ ಪ್ಲೀಸ್, ಬನ್ನಿ. ಅಜ್ಜಿ ಹೇಳ್ತಿದಾರಲ್ವಾ, ಮಾಡಮ್ಮ. ಬೇಡ, ಅದ್ ಸರಿ ಹೋಗಲ್ಲ ಅತ್ತೆ. ಅಜ್ಜಿ, ಇದು ಒಳ್ಳೆ ಕತೆ ಆಯ್ತಲ್ಲ. ಇದು ಒಂದು ಕೆಲಸ ಮಾಡಿ ಅಜಯ್, ಈ ಆರತಿ ಮಾಡೋವಾಗ ಆರತಿ ತಟ್ಟೆನ ಒಬ್ರು ಹಿಡ್ಕೊಂಡಿರ್ತಾರೆ.